ಫೌಂಡೇಶನ್ ಬೆಂಗಳೂರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ MRW, VRW, URW ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ವಿಕಲಚೇತನರಿಗೆ ಸಾಧನ ಸಲಕರಣೆ ವಿತರಣಾ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಸಂತ ಜೋಸೆಫರ ಚರ್ಚ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸಮಾಜದಲ್ಲಿ ವಿಶೇಷ ಚೇತನರನ್ನ ಮತ್ತು ಹಿರಿಯ ನಾಗರಿಕರನ್ನ ಗೌರವಿಸುವ ಪ್ರವೃತ್ತಿ ಹೆಚ್ಚಾಗಬೇಕು. ಜೊತೆಗೆ ಅವರನ್ನ ಗೌರವಯುತವಾಗಿ ಬದುಕು ನಡೆಸಲು ನಾವೆಲ್ಲರೂ ಸಹಕಾರ ನೀಡಬೇಕು. ವಿಶೇಷ ಚೇತನರಲ್ಲಿ ತನ್ನದೇ ಆದ ವಿಶಿಷ್ಟ ಕಲೆ ಶಕ್ತಿ ಇರುತ್ತದೆ. ಅದನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ಸಮಾನತೆ ಗೌರವಯುತವಾಗಿ ನೋಡಬೇಕು. ಸರ್ಕಾರದಿಂದ ಎಷ್ಟೇ ಸೌಲಭ್ಯಗಳು ಸಿಕ್ಕರೂ ಇಂತಹ ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯ. ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಪ್ರತಿ ಕೋರ್ಟ್ನಲ್ಲೂ ಕೂಡ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಇದೆ. ಎನ್ನಾಪುರದಲ್ಲೂ ಕೂಡ ಕಾನೂನು ಸೇವಾ ಸಮಿತಿ ಇದೆ. ಅಲ್ಲಿ ಕೂಡ ಉಚಿತವಾಗಿ ವಕೀಲರನ್ನು ನೇಮಕ ಮಾಡಿಕೊಟ್ಟಿದ್ದೇವೆ. ಸೊ ಹಾಗಾಗಿ ನಿಮಗೆ ಯಾರಾದ್ರೂ ಅವಶ್ಯಕತೆ ಇದ್ರೆ ಅಥವಾ ನಿಮಗೆ ಗೊತ್ತಿರತಕ್ಕಂತಹ ವ್ಯಕ್ತಿಗಳಿಗೆ ಈ ರೀತಿ ಏನೋ ಸಮಸ್ಯೆ ಇದೆ ಅಂತಂದ್ರೆ ದಯವಿಟ್ಟು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಸೇವೆಯನ್ನ ಪಡ್ಕೊಳ್ಳಿ. ನಾವು ಸದಾ ನಿಮ್ಮ ಸೇವೆಗೆ ಸಿದ್ಧರಾಗಿರ್ತೀವಿ. ಕೋರ್ಟ್ ಹತ್ರ ಬರ್ಲಿಕ್ಕೂ ಆಗೋದಿಲ್ಲ. ನಾವೇನೇ ಪ್ಯಾರಾಲೀಗಲ್, ನಮ್ಮಲ್ಲಿ PLVs ಅಂತಿದ್ದಾರೆ, ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಅಂತ ಹೇಳ್ಬಿಟ್ಟು ಸ್ವಯಂ ಸೇವಕರು ಕೆಲಸ ಮಾಡ್ತಕ್ಕಂಥವ್ರು. ಅಂತವ್ರನ್ನ ಈ ಲಾ ಕಾಲೇಜ್ ಸ್ಟೂಡೆಂಟ್ಸ್ ಅನ್ನ ಅವ್ರ ಮನೆ ಹತ್ರ ಕಳಿಸಿ ಒಂದು ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಆ ಡಾಕ್ಯುಮೆಂಟ್ಸ್ನೆಲ್ಲಾನು ಒಂದು ಸೆಟ್ ಜೆರಾಕ್ಸ್ ಎಲ್ಲ ತಗೊಂಡು ಅವ್ರ ಕಡೆಯಿಂದ ಒಂದು ಅರ್ಜಿಯನ್ನ ಬರ್ಸ್ಕೊಂಡು ಅದನ್ನ ಪ್ರೀ ಲಿಟಿಗೇಷನ್ ಕೇಸ್ ಅಂತ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಕೇಸ್ ಮಾಡ್ಕೊಂಡು ಆಪೋಸಿಟ್ ಪಾರ್ಟೀಸ್ ನೋಟಿಸ್ ಕಳಿಸ್ದೆ. ಅವನು ಬಂದು ಆಮೇಲೆಲ್ಲ ಕೂತು ಮಾತಾಡಿ ಎಲ್ಲ ಹೇಳಿದ್ಮೇಲೆ ಆಯ್ತು ಸರ್ ಅಷ್ಟು ಕೊಡಕ್ಕಾಗೋದಿಲ್ಲ, 3 ಲಕ್ಷ ಕೊಡ್ತೀನಿ. ಸರಿ, ಎಷ್ಟು ಕೊಡ್ತೇವೆ ಕೊಡು ಅಂತ ಹೇಳ್ಬಿಟ್ಟು ಅದೊಂದು ಅಗ್ರಿಮೆಂಟ್ ಡಿಗ್ರಿ ರೀತಿನಲ್ಲಿ ಮಾಡಿ ಅವಾರ್ಡ್ ಮಾಡಿಸಿ ಪ್ರತಿ ತಿಂಗಳು ಕನಿಷ್ಠ 3,000 ರೂಪಾಯಿ ಆಕೆ ಮನೆಗೆ ತಗೊಂಡೋಗಿ ಕೊಡಬೇಕು. ಆಯಮ್ಮ ಅಲ್ಲಿಂದ ನನಗೆ ಫೋನ್ ಮಾಡ್ತಾ ಇದ್ದೆ, ಸರ್ ಈ ತಿಂಗಳಿಗೆ ಬಂತು ಅಮೌಂಟ್ ಅಂತ. ಸಂತ ಜೋಸೆಫರ ಚರ್ಚ್ ಫಾದರ್ ಶಾಂತರಾಜು ಅವರು ಮಾತನಾಡಿ, ಸಾಧನೆಗೆ ದೃಢವಾದ ಮನಸ್ಸು, ಛಲ ಇರಬೇಕು. ಇವೆರಡೂ ಇದ್ದರೆ ಯಾವ ವ್ಯಕ್ತಿಯಾದರೂ ಏನು ಬೇಕಾದರೂ ಸಾಧಿಸಬಹುದು. ಅಂಗವಿಕಲತೆ ಹೊಂದಿರುವವರು ತಮ್ಮನ್ನ ಅಸಹಾಯಕರು ಎಂದು ತಿಳಿದುಕೊಳ್ಳಲೇಬೇಕಿಲ್ಲ. ಅವರಿಗೂ ವಿಶೇಷ ಶಿಕ್ಷಣ, ಉದ್ಯೋಗಾವಕಾಶಗಳಿವೆ. ಅದರಾಚೆಗೆ ಸ್ವತಂತ್ರ ಸ್ವಾವಲಂಬಿ ಬದುಕನ್ನ ಆಯ್ಕೆ ಮಾಡಿಕೊಳ್ಳುವವರಿಗೆ ಹೊಸ ತಾಂತ್ರಿಕ ಆವಿಷ್ಕಾರಗಳು ಅಗತ್ಯ ನೆರವು ನೀಡಿ ಮುನ್ನಡೆಸಲಿದೆ ಎಂದರು. ನಾವೆಲ್ಲರೂ ದೇವರ ಸೃಷ್ಟಿಗಳು. ದೇವರು ನಾವೆಲ್ಲರನ್ನ ಸೃಷ್ಟಿ ಮಾಡಿದ್ದಾರೆ. ಆದರೆ ಸೃಷ್ಟಿ ಮಾಡಬೇಕಾದ್ರೆ ಕೆಲವರಿಗೆ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ, ಕೆಲವರು ಕಮ್ಮಿ ಕೊಟ್ಟಿದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ದೇವರು ಕೊಟ್ಟಿದ್ದಾರೆ. ದೇವರು ಕೊಟ್ಟಿರೋದ್ರಲ್ಲಿ ಯಾವುದೂ ಹೆಚ್ಚಿಲ್ಲ, ಯಾವುದೂ ಕಮ್ಮಿ ಇಲ್ಲ. ಎಲ್ಲವೂ ಕೂಡ ಅವರು ಸರಿ ಸಮಾನಾಗಿ ತೂಗಿ ಅಳೆದು ಎಲ್ಲರಿಗೂ ಕೊಟ್ಟಿರ್ತಾರೆ. ಆದರೆ ನಾವು ಮನುಷ್ಯನ ದೃಷ್ಟಿಗೆ ಈ ಸಮಾಜದಲ್ಲಿ ತಾರತಮ್ಯವನ್ನು ನೋಡ್ತೇವೆ. ಮೇಲು ಕೀಳು ಇವುಗಳನ್ನು ನೋಡ್ತೀವಿ, ಅಥವಾ ಕೆಲವ್ರಿಗೆ ಹೆಚ್ಚು ಕೆಲವು ಕಮ್ಮಿ ಅಂತ ನೋಡ್ತೀವಿ. ದೇವ್ರು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಮನುಷ್ಯನಲ್ಲಿ ಮನುಷ್ಯತ್ವವನ್ನ ಕಾಣಬೇಕು ಅನ್ನೋ ಉದ್ದೇಶದಿಂದ. ಕೆಲವರಿಗೆ ಕೊಟ್ಟಿರೋರು ಏನು ಇಲ್ದವ್ರ ಜೊತೆ ಹಂಚಿಕೊಂಡು ಬಾಳ್ಲಿಕ್ಕೆ ಅಂತ, ಅಥವಾ ಏನಾದ್ರೂ ಊನತೆ ಇದ್ರೆ ಎಲ್ಲವೂ ಕೂಡ ಸಂಪೂರ್ಣತೆಯಿಂದ ಕೂಡಿದಂಥವರು ಊನತೆ ಇರೋರೊಂದಿಗೆ ಹಂಚಿಕೊಂಡು ಜೀವಿಸ್ಲಿಕ್ಕೆ ಅಂತ. ಯಾವಾಗ ನಾವು ಹಂಚಿಕೊಂಡು ಬಾಳ್ತೇವೋ, ಯಾವಾಗ ಇತರರಿಗೆ ನಾವು ನೆರವಾಗ್ತೇವೋ, ಅದು ಮನುಷ್ಯತ್ವ, ಅದು ನಮ್ಮನ್ನ ದೈವತ್ವಕ್ಕೆ ಏರಿಸುತ್ತೆ.
ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಅಂಗವೈಕಲ್ಯ ಶಾಪವಲ್ಲ, ಸೂಕ್ತ ಸೌಲಭ್ಯಗಳನ್ನು ನೀಡಿದರೆ ವಿಕಲಚೇತನರು ಎಲ್ಲರಂತೆ ಬಾಳಲು ಸಾಧ್ಯವಿದೆ. ವಿಶೇಷ ಚೇತನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವುದು ಮತ್ತು ಸಮಾಜದ ಮುಖ್ಯ ವಾಹಿನಿಗೆ ತರುವ ನಿಟ್ಟಿನಲ್ಲಿ ಈ ರೀತಿಯ ಸಂಘ ಸಂಸ್ಥೆಗಳ ಪಾತ್ರ ಅತಿ ಮುಖ್ಯ ಎಂದರು. ಆಕ್ಚುಲಿ ಇವತ್ತು ಜೀವಿತ ಫೌಂಡೇಶನ್, ವಿಕಲಚೇತನರ ನಾಗರಿಕ ಸಬಲೀಕರಣ ಇಲಾಖೆ, VRW, URW, ಪುನರ್ವಸತಿ ಕೇಂದ್ರ ಹುಟ್ಟಿ ಬರ್ಬೇಕಾದ್ರೆ ಏನೋ ನಾವು ಈಗಿರ್ಬೇಕು, ಶ್ರೀಮಂತರಾಗಿರ್ಬೇಕು, ಬಡವರಾಗಿರ್ಬೇಕು, ಯಾರು ಏನು ಕೇಳ್ಕೊಂಡ್ ಬಂದಿರಲ್ಲ. ನಾವು ಹುಟ್ಟು ಬಂದಾಗ ನಮ್ಮ ಹಣೆ ಬರೋನೋ ಅಥವಾ ಯಾವ್ದೋ ಕಾರಣ ಅಂತ ನಾವು ಶ್ರೀಮಂತರು, ಬಡವರು, ಅಂಗವಿಕಲರು ಏನಾಗ್ಬಿಡ್ತೀವಿ. ಆದ್ರೆ ಬದುಕಿ ತೋರ್ಸಂತ ರೀತಿಲಿ ನಾವು ಯಾವ ರೀತಿ ಇದೀವಿ, ಏನಾಗ್ತೀವಿ ಅಂತೇಳಿ ನಾವು ಛಲದಿಂದ ಬದುಕಿ ತೋರಿಸ್ಬೋದು. ಇವತ್ತಿನ ಸುಮಾರು ಜನ ಇದ್ದಾರೆ, ನಮಗೆ ಏನೇ ಅಂಗ ವೈಕಲ್ಯತೆ ಇರ್ಬೋದು, ಆದರೂ ಸಾಮಾಜಿಕವಾಗಿ ಸ್ವಾವಲಂಬಿಯಾಗಿ ನಾನು ನೋಡ್ತೀನಿ. ಒಬ್ಬೊಬ್ರು ತುಂಬಾ ಅವ್ರಿಗೆ ನಡೆದಾಡಕ್ಕಾಗಂತ ಪರಿಸರ ಇಲ್ಲ, ಕಡಲೆಕಾಯಿ ಮಾರೋದು, ಚಪ್ಪಲಿ ಹೊಲಿಯೋದು, ಅಥವಾ ಒಂದು ಮೊಬೈಲ್ ರಿಪೇರಿ, ಕಂಪ್ಯೂಟರ್ ರಿಪೇರಿ ಮಾಡೋಂಥದ್ದು. ಅವರ ಶಕ್ತಿ, ದೇವರು ಒಂದು ಮನುಷ್ಯ ಒಂದಿದ್ರೆ ಅವನಿಗೆ ಏನಾರ ಒಂದು ವಿಶೇಷ ಶಕ್ತಿ ತುಂಬಿರ್ತಾನೆ. ಅದಕ್ಕೆ ನಾವು ವಿಕಲಚೇತನರಿಗೆ ವಿಶೇಷ ಶಕ್ತಿ ಉಳ್ಳವರು ಅಂತ ಹೇಳೋದು. ನಾವು ಕಾಮನ ಗಮನಿಸಿದ್ವಿ, ನಾವು ಕಣ್ಣು ಮುಚ್ಕೊಂಡ್ರೆ ಒಂದು ಸ್ವಲ್ಪ ದೂರ ಹೋಗಕ್ಕಾಗಲ್ಲ. ಒಬ್ಬ ಅಂಗವಿಕಲ ಕಣ್ಣಿಲ್ದವನು ಎಷ್ಟು ದೂರ ಬೇಕಾದ್ರೂ ಯಾರ ಸಹಾಯದಿಂದಲೇ ನಡೀತಾನೆ. ಏನು ನಮ್ಮ ನ್ಯೂನ್ಯತೆ ಇದೆ, ಅದು ನಮ್ಮ ದೌರ್ಬಲ್ಯ ಅಲ್ಲ, ಅದನ್ನು ಶಕ್ತಿಯಾಗಿ ಕನ್ವರ್ಟ್ ಮಾಡ್ಕೋಬಹುದು. ಆತ್ಮವಿಶ್ವಾಸ ಬೇಕಷ್ಟೇ. ನಾವು ಎಲ್ಲರಂಗೇನು ಛಲದಿಂದ ಬದುಕ್ತೀವಿ ಅಂತೇಳಿ. ಜೀವಿತ ಫೌಂಡೇಶನ್ ಚಿಕ್ಕಮಗಳೂರು ಅಧ್ಯಕ್ಷರಾದ ಪ್ರಕಾಶ್ ಅವರು ಮಾತನಾಡಿ, ಇಂದು ವಿಶೇಷ ಚೇತನರಿಗೆ ತ್ರಿಚಕ್ರ ಸೈಕಲ್, ಊರುಗೋಲು, ಶ್ರವಣ ಸಾಧನ, ಬ್ಯಾಟರಿ ಚಾಲಿತ ವೀಲ್ಚೇರ್, ಬ್ರೈಲ್ ಕಿಟ್ ವಿತರಿಸಿದ್ದು ಪ್ರತಿಯೊಬ್ಬರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಮಾಡಿದಾಗ ಅಲಿಮ್ಕೋ ಸಂಸ್ಥೆ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು ಕೂಡ ನಾವು ಸಹಯೋಗದಲ್ಲಿ ಮಾಡಿದ್ದೀವಿ. ಇಷ್ಟು ಶೀಘ್ರವಾಗಿ ಅಸೆಸ್ಮೆಂಟ್ ಕಾರ್ಯಕ್ರಮ ಆಗಿದ ನಂತರ ಬೇಗನೆ ನಮಗೆ ಸಾಧನ ಸಲಕರಣೆ ಬಂದಿದ್ದು ಇದೇ ಫಸ್ಟ್ ಸರ್. ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ವಿಕಲಚೇತನರ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ, ನಮ್ಮ MRW, VRW ಎಲ್ಲರ ಪರವಾಗಿ ನಮ್ಮ APD ಸಂಸ್ಥೆಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ದಯಮಾಡಿ. ಯಾಕೆಂತ ಹೇಳಿದ್ರೆ ಇವತ್ತು 35 ಲಕ್ಷ ರೂಪಾಯಿ ಹೆಚ್ಚು CSR ಫಂಡ್ ನಿಧಿಯಲ್ಲಿ ಕಡೂರು ನಮ್ಮ ಜಿಲ್ಲೆ 341 ವಿಕಲಚೇತನ ಬಂಧುಗಳಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ವಿಶೇಷವಾಗಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೆಲವೊಂದು ಇನ್ನೂ ಇಯರಿಂಗ್ ಏಡ್ ಹೇಳಿದ್ದೀನಿ, ಶ್ರವಣ ಸಾಧನ ದಯಮಾಡಿ ಅದೊಂದು ಕಾರ್ಯಕ್ರಮ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ. ಇದೇ ರೀತಿ ನಿಮಗೆ ಸಪೋರ್ಟ್ ಮಾಡಿದೆ ಸರ್. ದಯಮಾಡಿ ಇದೇ ರೀತಿ ನಮಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಸಪೋರ್ಟ್ ಮಾಡ್ತಾ ಅಂತ ಕೇಳ್ಕೊಳ್ತಾ, ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಲ್ಯಾಣ ಅಧಿಕಾರಿ ವೀರಭದ್ರಯ್ಯ, MRW ಮೋಹನ್, APD ಸಂಸ್ಥೆ ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿದ್ದರು.